79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಿಂದ ಮೊದಲಿಗೆ ನನ್ನ ವೈಯಕ್ತಿಕ ಹಾಗೂ ನನ್ನ ಸಂಸ್ಥೆ ಪರವಾಗಿ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಎಲ್ಲ ಪೇರೆಂಟ್ಸ್ಗೂ ಹಾಗೂ ಮಕ್ಕಳಿಗೆ ನನ್ನ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ ಒಂದು ಹಬ್ಬದ ರೀತಿಯಲ್ಲಿ ನಡಿಬೇಕು. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಜೀವನದ ಒಂದು ಘಟ್ಟ ಅಂಥೇಳಿ ನಾವು ಭಾವಿಸ್ತೀವಿ. ಯಾಕೆಂತಂದರೆ ಇವತ್ತು ನಾವು ಇಲ್ಲಿ ನಿಂತು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಇಂಥ ಯೋಧರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ದಿನ ಅವ್ರನ್ನ ಸ್ಮರಿಸೋದು ಸಹ ನಮ್ಮ ಒಂದು ಆದ್ಯ ಕರ್ತವ್ಯ. ಅದಕ್ಕೆ ಸುಮಾರು 15-16 ವರ್ಷಗಳಿಂದ ಸಹ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯಿಂದ ನಮ್ಮ ದೇಶಕ್ಕೋಸ್ಕರ ಹೋರಾಡಿರುವಂಥ ಯೋಧರನ್ನು ಕರೆಸಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಒಂದು ಸನ್ಮಾನ ಮಾಡಿದ್ರೆ ಅದು ನಮ್ಮ ಸಾರ್ಥಕ. ಯಾಕೆಂದರೆ ನಾವು ಹೋಗಿ ಯುದ್ಧ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ. ಯುದ್ಧ ಮಾಡಿ ನಮಗೋಸ್ಕರ ಅವ್ರ ಮನೆ ಮಠ ಎಲ್ಲವನ್ನೂ ಬಿಟ್ಟು ಹೊರಗಡೆ ಹೋಗಿ ಒಂದು ಹಬ್ಬ ವಾರ ಏನೂ ಇಲ್ದಿರ ಸ್ವತಂತ್ರವನ್ನು ತಂದುಕೊಟ್ಟು ದೇಶಕ್ಕೆ ಸ್ವತಂತ್ರನೇ ನಮ್ಮ ಧ್ಯೇಯ ಅಂಥೇಳಿ ರಾತ್ರಿ ಹಗಲು ಹೋರಾಡ್ತಾ ಇರುವಂಥ ಗಡಿನಲ್ಲಿ ಹೋರಾಡ್ತಾ ಇರೋಂಥ ಎಲ್ಲ ನಮ್ಮ ಯೋಧರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇನ್ನೂ ಮುಂದೆ ಈ ನಮ್ಮ ದೇಶ ಇನ್ನೂ ಸದೃಢವಾಗಿ ಬೆಳಿಬೇಕು ಅಂತಂದರೆ ಯಾವುದೇ ಒಂದು ಆತಂಕಗಳು ಇಲ್ದಿರ ಎಲ್ಲರೂ ಯೋಧರು ಸಹ ನೆಮ್ಮದಿಯಾದ ಜೀವನ ನಡೆಸಬೇಕು ಅಂಥ ದಿನಗಳು ಬರಲಿ ಅಂತೇಳಿ ನಾವು ಕಾಯ್ತಾ ಇದ್ದೀವಿ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ಸ್ವಾತಂತ್ರ್ಯ ದಿನದಿಂದ ಇವತ್ತು 79ನೇ ದಿನಾಚರಣೆಯನ್ನು ಆಚರಿಸುವಂತಹ ಸಂಭ್ರಮದಲ್ಲಿ ಗೌರವಾನ್ವಿತ ನಮ್ಮ ದೇಶಕ್ಕೋಸ್ಕರ ತಮ್ಮ ಎಲ್ಲ ತನವನ್ನು ದೇಶಕ್ಕೋಸ್ಕರ ಅರ್ಪಿಸಿ ದೇಶವನ್ನು ಕಾದು ನಮ್ಮೆಲ್ಲರ ನೆಮ್ಮದಿಯ ನಿದ್ದೆಗೆ ಕಾರಣರಾದಂಥ ನಿವೃತ್ತ ಯೋಧರಾದಂಥ ಪ್ರಕಾಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಸಂಭ್ರಮದಲ್ಲಿ ನಾನು ಆಶಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ವೇದಿಕೆ ಮೇಲೆ ನವಭಾರತದ ಯುವಕರನ್ನು, ನವಭಾರತದ ಮುಂದಿನ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಶಿಕ್ಷಕ ವೃಂದದವರಿಗೆ, ಪ್ರಾಂಶುಪಾಲರಿಗೆ, ಹಾಗೆ ನನ್ನ ನೆಚ್ಚಿನ ಮುಂದಿನ ಭಾವಿ ಭಾರತದ ಪ್ರಜೆಗಳಾಗಿ ಭಾರತವನ್ನು ಮುನ್ನೆ ನಡೆಸ್ಕೊಂಡು ಹೋಗುವಂತಹ ಶಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಕೇವಲ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ದೇಶದ ಹಬ್ಬ ಇದು. ಈ ಹಬ್ಬವನ್ನು ಆಚರಿಸಬೇಕಾದ್ರೆ ಮುಖ್ಯವಾಗಿ ನಮ್ಮ ದೇಶಕ್ಕೋಸ್ಕರ ಹೋರಾಡಿದಂಥ ಯೋಧರನ್ನು ನೆನೆಸುವಂಥ ದಿನ ಹಾಗೂ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ದಿನ ಈ ದಿನ. ಅದಕ್ಕೆ ನಾವು ಎಲ್ಲರೂ ಎಲ್ಲ ಒಂದು ಇದರಲ್ಲೂ ಬೇರೆ ಯಾವುದೇ ಪ್ರೋಗ್ರಾಮ್ಗೆ ನಾವು ಬೇರೆ ಯಾರನ್ನೇ ಕರೆದರೂ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಮಾತ್ರ ನಮ್ಮ ದೇಶಕ್ಕೋಸ್ಕರ ಹೋರಾಡಿದಂಥ ಒಬ್ಬ ಯೋಧರನ್ನು ಕರೆಸಿ ನಮ್ಮ ಒಂದು ಸಂಸ್ಥೆಯಲ್ಲಿ ಅವರು ಆ ದೇಶಕ್ಕೋಸ್ಕರ ಹೋರಾಡಿರೋ ಒಂದು ಪಾದ ನಮ್ಮ ಸಂಸ್ಥೆಗೆ ಬಂದು ಪುಣ್ಯ ಬರಲಿ ಅನ್ನೋ ಉದ್ದೇಶದಲ್ಲಿ ಆ ಯೋಧರನ್ನು ಕರೆಸಿ ನಾವು ಸನ್ಮಾನ ಮಾಡೋದು ನಮ್ಮ ಸಂಪ್ರದಾಯ. ಸ್ವಾತಂತ್ರ್ಯ ರಾಜಕೀಯಕ್ಕಲ್ಲ. ಎಲೆಕ್ಷನ್ ನಿಲ್ಲೋದು, ದೊಡ್ಡ ಮನುಷ್ಯರಾಗೋದು, ಗೂಟದ ಕಾರಲ್ಲಿ ಓಡಾಡೋದು, 4 ಜನದ ಹತ್ರ ಸೆಲ್ಯೂಟ್ ಹೊಡೆಸ್ಕೊಳ್ಳೋದು ಇದು ಸ್ವಾತಂತ್ರ್ಯ ಅಲ್ಲ. ಬದಲಾವಣೆಯ ಒಂದು ಪರ್ವ. ನೀವು ಕೇವಲ ವಿದ್ಯಾರ್ಥಿಗಳಾಗಿರ್ತೀರಾ. ಬರ್ತಾ 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 ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳುವಂತಹ ಒಂದು ಸುವಕಾಶ, ಒಂದು ಏಜು ಬೆಳೀತಾ ಹೋಗ್ತಾ ಇರುತ್ತೆ. ಅದು ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ತಿಳಿಸುತ್ತೆ ಇಂಥ ದಿನಗಳಲ್ಲಿ. ನಾನು ದೇಶಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳಿ. ಇದೆಲ್ಲರ ಮಧ್ಯೆ ಒಂದು ನಾವು ಜ್ಞಾಪಿಸ್ಕೋಬೇಕಾಗಿರೋದು, ಈ ನಮ್ಮ ದೇಶಕ್ಕೋಸ್ಕರ
ನಮ್ಮೆಲ್ಲರ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಸಾಕಷ್ಟು ಜನ ಹುತಾತ್ಮರಾಗಿದ್ದಾರೆ. ಇವತ್ತಿಗೂ ನಾವೆಲ್ಲ ಇವತ್ತು ರಾತ್ರಿ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಆ ಗಡಿ ಕಾಯೋ ಯೋಧರಿಗೆ ನಾವು ಚಿರಋಣಿಯಾಗಿರಬೇಕು, ಅವರಿಗೆ ಸೆಲ್ಯೂಟ್ ಹೊಡಿಬೇಕು. ನಾನು ಪ್ರತಿ ವರ್ಷ ನಮ್ಮ ಕಾಲೇಜು ಪರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ, ಆದರೆ ಇದುವರೆಗೆ ಯಾವುದೋ ಒಂದು ಅವಕಾಶ ಸಿಕ್ಕಲಿಲ್ಲ. ಯಾರೇ ಯೋಧರ ಮಕ್ಕಳು ನಮ್ಮ ಶಾಲೆಯಲ್ಲಿ PUCಯಿಂದ ಹಿಡಿದು PG ತನಕ ಯಾರಾದರೂ ಒಬ್ಬರು, ನಾನು ನಮ್ಮ ಪ್ರಕಾಶ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಯಾರಾದರೂ ಯೋಧರ ಮಕ್ಕಳು ಓದಕ್ಕೆ ಅವಕಾಶ ಬಂದರೆ ಖಂಡಿತ ನಮಗೆ ತಿಳಿಸಿ. ನಾವು PUCಯಿಂದ ಹಿಡಿದು PG ತನಕ ಒಂದು ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೇನೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ದೇಶದ ಗಡಿಯನ್ನು ಕಾಯಕ್ಕಾಗಲ್ಲ, ಗಡಿ ಕಾಯೋರು ಗೌರವ ಸೂಚಿಸೋದೇ ನಮ್ಮ ಒಂದು ದೇಶ ಸೇವೆ. ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡೋದೇ ಒಂದು ಕಾಲೇಜಿನ ಸೇವೆ. ಒಂದು ಒಳ್ಳೆಯ ದೇಶಭಕ್ತರನ್ನ, ದೇಶಕ್ಕೋಸ್ಕರ ಹೋರಾಡುವಂಥ ಒಂದು ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋದೇ ಶಿಕ್ಷಕರ ಒಂದು ಕರ್ತವ್ಯ. ಕೇವಲ ಕಾಲೇಜಿಗೆ ಬಂದು ಸರ್ಟಿಫಿಕೇಟ್ ತಗೊಂಡೋಗುವಂಥ ವಿದ್ಯಾರ್ಥಿಗಳಾಗಬಾರ್ದು. ನಮ್ಮ ಕೈಯಲ್ಲೇ ದೇಶ ಸೇವೆ ಮಾಡೋಕ್ಕಾಗದೇ ಇರೋದ್ರೂ ಪರವಾಗಿಲ್ಲ, ದೇಶಕ್ಕೆ ತೊಂದರೆ ಕೊಡದೇ ಇರೋಂಥ ಜೀವನವನ್ನು ಮಾಡೋಕ್ಕಂತ ಖಂಡಿತ ನಮ್ಮ ಕೈಯಲ್ಲಾಗತ್ತೆ. ಇಂತಹ ಸಮಾರಂಭಗಳು ನಾವು ಯಾತಕ್ಕೆ ಇದು ಮಾಡ್ತೀವಿ ಅಂತಂದರೆ, ಸ್ವತಂತ್ರ ಬಂದು 79 ವರ್ಷ ಆದರೂ ಈ ದಿನವನ್ನು ವಿಶೇಷವಾಗಿ ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ, ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ತಾ ಬರಬೇಕು. ಪ್ರತಿ ವರ್ಷಕ್ಕೂ ಮೊದಲನೇ ವರ್ಷ ಆಗಿರುವಂಥ ಈ ವರ್ಷ ಏನಾಗಿರುತ್ತೆ, ನೆಕ್ಸ್ಟ್ ವರ್ಷ ನಿಮಗೆಲ್ಲ ಗೊತ್ತಿದೆ. ನಮ್ಮ ದೇಶ ಎಷ್ಟು ಸದೃಢವಾಗಿದೆ ಅಂತಂದರೆ, ಮೊನ್ನೆ ಆಗಿರೋ ಒಂದೇ ಒಂದು ಸಿಂಧೂರ ಆಪರೇಷನ್ ಜ್ಞಾಪಿಸ್ಕೊಳ್ಳಿ. ಶತ್ರು ದೇಶದವರು ಬಂದು ರಾತ್ರೋರಾತ್ರಿ, ಹಿಂದೆ ಎಲ್ಲ ಇತ್ತು ಸೂರ್ಯ ಮುಳುಗಿದ ಮೇಲೆ ಯುದ್ಧ ಮಾಡೋವಾಗಿರಲಿಲ್ಲ, ನೈತಿಕತೆ ಇತ್ತು ಅವಾಗ. ಈಗ ರಾತ್ರಿ 12 ಗಂಟೆ ಆದಮೇಲೆ ಎಲ್ಲರೂ ಮಲಗಿರೋ ಟೈಮಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧದ ನೀತಿ ಕೂಡ ಚೇಂಜ್ ಆಗಿದೆ. ಆದರೂ ಸಹ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರೋದೇನು ಅಂದರೆ, ಯಾವುದೇ ಶತ್ರು ದೇಶ ಬಂದರೂ ನಮ್ಮ ದೇಶದ ಸೈನಿಕರು ಯಾವುದೇ ಒಂದು ಅಳುಕು ಇಲ್ದಿರ, ಒಂದೇ ಒಂದು ದೇಶದ ಒಂದು ವಸ್ತುಗಳಾಗಲಿ, ಯಾವುದೇ ಯಂತ್ರಗಳಾಗಲಿ ಯಾವುದು ನಾಶ ಆಗದಿರ ಒಂದೇ ಒಂದು ವಾರದಲ್ಲಿ ಶತ್ರು ದೇಶಗಳು ಮಕಾಡೆ ಮಲಗ್ತಾರೆ ಅಂತಾರೆ, ದೇಶವನ್ನು ಮಲಗಿಸಿದ್ರು. ಆ ಒಂದು ಕಿಚ್ಚು ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲೂ ಬರಬೇಕು. ನಮ್ಮಲ್ಲಿ ಒಂದು ಒಗ್ಗಟ್ಟಿರಬೇಕು. ಒಂದು ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮಲ್ಲಿ ನಡೀತಾ ಇರೋ 1-2 ಉದಾಹರಣೆಗಳು. ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆಯಿತು, ಒಬ್ಬ ಹೋಗಿ ಅಲ್ಲಿ ಹೊಡೆದು ಈಚೆ ಬರ್ತಾ ಇದ್ದ ಅನ್ನೋ ಒಂದು ಇವಾಗ ಭಾರತ ನೆನೆಸ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಭಾರತಕ್ಕೊಂದು ಹೆಮ್ಮೆ ಇದೆ. ಮಿಲಿಟರಿ ಫೋರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ನಮ್ಮ ಪ್ರಕಾಶ್ ಅವರು ಹೇಳ್ತಿದ್ರು, ಹಿಂದೆ ಶತ್ರು ದೇಶ ಅಟ್ಯಾಕ್ ಮಾಡಿದಾಗ ಡೆಲ್ಲಿಯಿಂದ ಅವ್ರಿಗೆ ಆರ್ಡರ್ ಬರಬೇಕಾಗಿತ್ತಂತೆ, ಇವ್ರು ಗನ್ ಎತ್ತಬೇಕಾದ್ರೆ. ಅಷ್ಟೊತ್ತಿಗೆ ಎಷ್ಟೋ ಹೆಣ್ಣುಗಳು ಬಿದ್ದೋಗ್ಬಿಟ್ಟಿರೋದು ನಮ್ಮ ಯೋಧರು. ಅವ್ರು ಹೇಳ್ತಿದ್ರು, ಈಗ ನನಗೆ ಖುಷಿ ಆಗತ್ತೆ ಸರ್, ಈಗ ಬಂದಿರುವಂತಹ ಒಂದು ವ್ಯವಸ್ಥೆ, ಈಗ ಬಂದಿರುವಂಥ ಪ್ರೋತ್ಸಾಹ, ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಗೆಲ್ಲಕ್ಕಾಗ್ತಾ ಇರೋದು ಅಂತ ಹೇಳಿದ್ರು. ನಿಜವಾಗ್ಲೂ ಎಂಥ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಕ್ಕೆ ಇದು ಉದಾಹರಣೆ ಅಂತ ಹೇಳ್ತೀನಿ. ಇವತ್ತು ನಮ್ಮ ದೇಶ ಏನಾಗಿದೆ, ರಾಜಕೀಯದವ್ರ ಕೈಯಲ್ಲಿ ಸಿಕ್ಬಿಟ್ಟು ಅವರು ಆಡ್ದಾಗೆ ನಾವು ಪ್ರತಿನಿಧಿಗಳು ಅವ್ರನ್ನ ಆರಿಸಿ ಕಳಿಸ್ತೀವಿ. ದೇಶಕ್ಕೆ ಒಂದು ವಿಪತ್ತು ಬಂದಾಗ ಡಿಸಿಷನ್ ತಗೊಳ್ಳೋಷ್ಟೊತ್ತಿಗೆ ಬೇರೆ ದೇಶದವ್ರು ಬಂದು ನಮ್ಮನ್ನು ಹೊಡೆದ್ಬಿಟ್ಟು ಹೊಟ್ಟೋಗ್ತಾರೆ. ನಾಗರಿಕರು ಸಾಯ್ತಾರೆ, ಅಮಾಯಕರು ಸಾಯ್ತಾರೆ. ನೀವೊಂದು ಯೋಚನೆ ಮಾಡಿ, ನಾವು ಹಬ್ಬ ಅನ್ನೋಷ್ಟೊತ್ತಿಗೆ ಡ್ರೆಸ್ ಹಾಕ್ಕೊಂಡು ಹೋಳಿಗೆ ತಿನ್ಕೊಂಡು ಎಲ್ಲ ಮಾಡ್ತೀವಿ. ಬಂಧುಗಳಿಲ್ಲ, ಯಾರ ಸವಾಸ ಇಲ್ಲ, ಒಂದು ಮದುವೆ ಇಲ್ಲ, ಮುಂಜಿ ಇಲ್ಲ, ಒಂದು ಕಡೆಗೆ ಹೋಗುವಾಗಿಲ್ಲ. ಅವರ ಧ್ಯೇಯ ಏನು, ಇಡೀ ದೇಶವನ್ನು ಕಾಯಬೇಕು ಅಂತ ಮಹಾನ್ ಭಾವರುಗಳು ಆ ಗಡಿನಲ್ಲಿ ಕಾಯ್ತಾ ಇರ್ತಾರೆ. ಅಂಥವ್ರನ್ನ ನೆನೆಸುವಂಥ ಈ ಸ್ವಾತಂತ್ರ್ಯ ದಿನಾಚರಣೆ ಒಂದು ಸಂಭ್ರಮದ ಆಚರಣೆ ಆಗಬೇಕು. ನಮ್ಮ ಕೈಯಲ್ಲಾದಷ್ಟು ಪ್ರತಿಯೊಬ್ಬ ಭಾರತೀಯನು ನಮ್ಮ ಕೈಯಲ್ಲಾದಷ್ಟು ನಮ್ಮ ವ್ಯವಸ್ಥೆಯಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾದರೆ ಅದೇ ನಮ್ಮ ದೇಶಕ್ಕೆ ಒಂದು ಕೊಡುಗೆ. ನೀವು ಕೊಡುವಂಥ ಸೇವೆ.
ಒಂದು ಒಳ್ಳೆ ಕಲ್ಚರ್ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ಬಂದರೆ ನಾವು ದೇಶಕ್ಕೆ ಕೊಡುವಂಥ ಒಂದು ಕೊಡುಗೆ. ನಮ್ಮ ಕೈಯಲ್ಲಾದರೆ ಭಾರತೀಯ ಅನ್ನಿಸ್ಕೊಂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಲಿ, ಒಬ್ಬ ಮನುಷ್ಯ ಆಗಲಿ, ನಮ್ಮ ಕೈಯಲ್ಲಾಗೋ ಸಹಾಯ ಮಾಡಿದ್ರೆ ಅದು ನಾವು ಭಾರತಕ್ಕೆ ಮಾಡೋ ಸೇವೆ. ಹೋಗಿ ಗಡಿನಲ್ಲಿ ಕಾಯಬೇಕು ಅಂತಿಲ್ಲ. ಅದಕ್ಕೆ ನಾನು ಹೇಳೋದು, ವಿದ್ಯಾಭ್ಯಾಸ ಬೇರೆ, ನಮ್ಮ ಒಂದು ಕಲ್ಚರ್ ಬೇರೆ ಅಂತ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇಶ ಅನ್ನೋ ಒಂದು ಆತ್ಮಭಾವನೆ ಬೆಳೆಸ್ಕೋಬೇಕು. ದೇಶಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಇದರಲ್ಲಿರಬೇಕು. ಎಲ್ಲರನ್ನೂ ಕರೆದಲ್ಲ. ಮೊನ್ನೆ ಕಾರ್ಗಿಲ್ ಯುದ್ಧದಲ್ಲಿ ಪ್ರಕಾಶ್ ಅವರು ಅದನ್ನೇ ಹೇಳ್ತಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು ನಾವು ಒಂದು 5-6 ವರ್ಷದಿಂದ ಕರೆಸ್ತಾ ಇರೋರೆಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಮಾಡಿ ಬಂದವರು. ಸಂತೋಷ್ ಅವರು ಒಂದ್ಸರಿ ಒಂದು ಮಾತು ಹೇಳಿದರು, ಸರ್ ಪರ್ಟೂನ್ ಹೊರಗಡೆ ಕಳಿಸ್ತಾ ಇದ್ವಿ, ಎಲ್ಲ ಫ್ರೆಂಡ್ಸು ಹೊರಗಡೆ ಹೋಗೋರು ಎಲ್ಲ ಅಲಾಟ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಸಾಯಂಕಾಲ ವಾಪಸ್ ಬರೋ ಅಷ್ಟೊತ್ತಿಗೆ 5-6 ಜನ ಇರ್ತಾ ಇರಲಿಲ್ಲ ಸರ್. ಅವತ್ತು ಬೆಳಗ್ಗೆ ನೋಡಿರೋಂಥ ಸ್ನೇಹಿತರು ಸಾಯಂಕಾಲ ಬಾಕ್ಸಲ್ಲಿ ಹಾಕಿ ಅವ್ರ ಮನೆಗೆ ಕಳಿಸ್ಬೇಕು ಅಂತಂದ್ರೆ ನಮ್ಮ ಕರುಳು ಹೇಗೆ ಹಿಂಡಿರಬೇಕು ನೀವೇ ಯೋಚನೆ ಮಾಡಿ ಸರ್ ಅಂತೇಳಿ, ಅದು ನಾವು ಮರೀದಿರೋಂಥ ಒಂದು ಕ್ಷಣ ಅಂತ ಹೇಳಿದ್ರು ಒಂದ್ಸರಿ. ಹಾಗೆ ನಾವು ಯಾರೋ ದಾರಿನಲ್ಲಿ ಹೋಗೊಂದು ಹಣ ಸತ್ತೋದ್ರೂ ನಾವು 1-2 ನಿಮಿಷ ಅದಕ್ಕೆ ನಿಂತು ಗೌರವ ಸೂಚಿಸುವಂಥ ಒಂದು ಭಾವನೆ ಬರಬೇಕು. ಅವನು ಭಾರತೀಯ. ಯಾವತ್ತು ಭಾರತಕ್ಕೆ ನಾವು ಯಾವತ್ತು ಗೌರವ ಕೊಡ್ತೀವೋ ಅವತ್ತು ನಾವು ಈ ಸ್ವಾತಂತ್ರ್ಯ ಪಡೆದಿದ್ದಕ್ಕೆ, ಸ್ವಾತಂತ್ರ್ಯ ಯೋಧರು ನೆನೆಸೋದಕ್ಕೆ, ಸ್ವಾತಂತ್ರ್ಯ ಯೋಧರು ಹುತಾತ್ಮರಿಗೆ ನಾವು ಗೌರವ ಸೂಚಿಸೋಕ್ಕೆ ನಾವು ಅರ್ಹರು. ಅದಕ್ಕೆ ನಾವು ಹೋಗ್ತಾ ಇದೆ. ನಮಗೆ ನಾವು ನಿಜವಾದ ಭಾರತೀಯರು ಅಂತ ಹೇಳಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ಒಂದು ಸಂಸ್ಥೆಯಿಂದ ಯೋಧರಿಗೂ ಆಗಲಿ ನನ್ನ ವೈಯಕ್ತಿಕ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ, ಇಂಥ ನಮ್ಮ ದೇಶ ಇನ್ನೂ ಸದೃಢವಾಗಿ ನಿಮ್ಮ ಒಂದು ಒಳ್ಳೆಯ ಇನ್ನು ಮುಂದೆ ನೀವೆಲ್ಲ ದೊಡ್ಡ ಪ್ರಜೆಗಳಾಗಿ ದೇಶದ ಬಗ್ಗೆ ಇದು ಮಾಡೋರು ಎಲ್ಲರಿಗೂ ಒಂದು ಹೇಳ್ತೀನಿ, ಯಾರಾದರೂ ಅವಕಾಶ ಸಿಕ್ಕಿದ್ರೆ ಗಡಿಗೆ ಹೋಗಿ. ಒಂದು ಇಷ್ಟಪಡ್ತೀನಿ, ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕ ಬಿಡಿ, ನಮ್ಮ ಬೆಂಗಳೂರಲ್ಲಿ ಈ ಆರ್ಮಿ, ಏರ್ಫೋರ್ಸ್, ನೇವಿ ಜಾಯ್ನ್ ಆಗೋಕ್ಕೆ ಇಷ್ಟಪಡಲ್ಲ. ಏನಕ್ಕಂತ ರೀಸನ್ ಅಂತ ಗೊತ್ತಿಲ್ಲ. ಯಾರಿಗಾದರೂ ಹೇಳ್ತೀರಾ? ಯಾರಾದರೂ ಒಬ್ಬರು ಬೆಂಗಳೂರಲ್ಲಿ, ನಾನು ಯಾಕಂದರೆ ರಾಜಾಜಿನಗರ, ಇದೇ ಬ್ಯಾಂಗ್ಳೂರು ರಾಜಾಜಿನಗರ 4th ಬ್ಲಾಕ್ ರಾಮ ಮಂದಿರ ಹತ್ರ ಹುಟ್ಟಿ ಬೆಳೆದವನು. ನನಗೆ ಹಠ ಆಯಿತು ನಾನು ಸೇರಬೇಕು ಅಂತ ಆರ್ಮಿಯಲ್ಲಿ. 3 ಸಲ ನನ್ನ ಇಂಟರ್ವ್ಯೂಗೆ ಹೋಗ್ಬಿಟ್ಟು 3ನೇ ಸಲಿಗೆ ನಾನು ಸೆಲೆಕ್ಟ್ ಆಗಿ ಹೋಗಲೇಬೇಕು ಅಂತ ಹಠ ಹಿಡ್ದು ನಾನು ಓದೋನು. ನಾನು ನಿಮ್ಮ ಥರನೇ ಕಾಲೇಜು ಹೋಗಿ ಬಂದವನು. SJRC ಕಾಲೇಜ್, ಆನಂದ ಸರ್ಕಲ್, ಅಲ್ಲಿ ಜಾಯ್ನ್ ಆಗಿದೆ. ಕಾಲೇಜ್ ಬೇಡ, ನನಗೆ ಆರ್ಮಿ ಸರ್ವಿಸ್ ಮಾಡಲೇಬೇಕು ಅಂತ ನಾನು ಹೋಗಿದ್ದು. ಯಾರಿಗಾದರೂ ಹೇಳ್ತೀರಾ ಬೆಂಗಳೂರು, ಇವಾಗ ಅಲ್ಲಿ ಅಕ್ಕಪಕ್ಕ ಮಾತಾಡ್ತಾ ಇದ್ದೀರಾ, ದಯವಿಟ್ಟು 1-2 ಮಾತಾಡೋಕ್ಕೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾರಾದರೂ ಇಷ್ಟು ಜನ ಸಾರ್ ಹೇಳ್ದಂಗೆ ಫುಲ್ ಸ್ಟ್ರೆಂತು 2500 ಇದೆ ಅಂತ ಹೇಳಿದ್ರು. ಇಲ್ಲಿ ಕಾಲು ಭಾಗನೂ ಇಲ್ಲ ಕಾಣತ್ತೆ ಅಲ್ವಾ ಸರ್? ಕಾಲು ಭಾಗನೂ ಇಲ್ಲ. ಅದು ಮೀನ್ಸ್ ಇಂಡಿಪೆಂಡೆನ್ಸ್ ಡೇ ಏನು ಬರ್ತಾರೆ, ಯಾರೋ ಕಾಲೇಜು ಪ್ರಿನ್ಸಿಪಾಲ್ ಆಗಲಿ, ಸ್ಟಾಫ್ ಆಗಲಿ, ಅವ್ರು ಬಂದು ಲೆಕ್ಚರ್ ಮಾಡ್ತಾರೆ. ಸ್ವಲ್ಪ ಜನ ಇವಾಗ ಬಂದಿರೋರು ಆಲ್ಮೋಸ್ಟು ಒಂದು 50% ಇಷ್ಟಪಟ್ಟಿರೋರು ಅನ್ಕೊತೀನಿ ನಾನು. ಯಾರಿಗಾದರೂ ರೀಸನ್ ಗೊತ್ತಾ ಬೆಂಗಳೂರಲ್ಲಿ ಇರೋರು ಏನಕ್ಕೆ ಜಾಯ್ನ್ ಆಗ್ತಾಯಿಲ್ಲ ಅಂತ? ಯಾರಾದರೂ ಒಬ್ಬರು ಹೇಳ್ತೀರಾ? ಯಾರೂ ರೆಡಿ ಇಲ್ಲ. ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿನೇ ನನಗೆ. ನೀವು ಏನೇ ಹೇಳಿದ್ರು ನನ್ನ ಖುಷಿನೇ. ಯಾರು ಇಲ್ವಾ ಅಂಥವ್ರು ಹೇಳೋರು? ನಿಮಗೆ ಕೇಳ್ತಾ ಇರೋದು ನಾನು, ಏನು ಪ್ರೊಫೆಸರ್ಗೆ ಇಲ್ಲಾಂದರೆ ಪ್ರೆಸಿಡೆಂಟ್ಗೆ ಅವ್ರು ಕೇಳ್ತಾ ಇಲ್ಲ, ಇವಾಗ ಇರೋ ಯೂತ್ಗೆ ನಾನು ಕೇಳ್ತಾ ಇರೋದು. ಯಾರೂ ರೆಡಿ ಇಲ್ಲ. ಅದಕ್ಕೊಂದು ಕಾರಣ ಹೇಳ್ಬಿಡ್ತೀನಿ ನೋಡಿ, ಭಯ. ಮನ್ಸಲ್ಲಿ ಭಯ. ಅಲ್ಲಿ ಬಾರ್ಡಲ್ಲಿ ಹೋಗಿ ಗುಂಡಿಟ್ಟು ಸಾಯ್ತೀನಿ ಅಂತ ಭಯ, ಬಾಂಬಲ್ಲಿ ಬ್ಲಾಸ್ಟ್ ಆಗ್ತೀನಿ ಏನು ಈ ಥರ. ಈ ಬೆಂಗಳೂರಲ್ಲಿ ನೋಡಿದ್ದೀರ ಶೋಕಿಗಳು, ಆ ಥರ ಮಾಡೋಕ್ಕೆ ಆಗಲ್ಲ ಅಂತ ಅಲ್ವಾ? ಕರೆಕ್ಟ್ ಅಲ್ವಾ? ಬೇಜಾರು ಮಾಡ್ಕೊಬೇಡಿ, ನಾನು ಈ ಥರ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತ. ಯಾಕಂದರೆ ನಾನು ಡೈಲಿ ನೋಡ್ತಾ ಇದ್ದೀನಿ, ರೆಸ್ಪಾಂಡೇ ಮಾಡ್ತಾಯಿಲ್ಲ. ಆಮೇಲೆ NCC ಇದು ನಾನು ಮಾತಾಡಿದೆ, NCC ಕ್ಯಾಂಪ್ ಇದೆ ಅಂತ, ಇಲ್ಲ ಅಂತ ಹೇಳಿದ್ರು. ದಯವಿಟ್ಟು
ಎನ್ ಸಿ ಸಿದು ನೀವು ಕ್ಯಾಂಪು ದಯವಿಟ್ಟು ಇದು ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಯಾಕಂದರೆ ಎನ್ ಎಸ್ ಎಸ್ಸು ಆಲ್ಮೋಸ್ಟು ಅದು ಈಕ್ವಲ್ ಆಗಲ್ಲ. ಆರ್ಮಿದು ಕ್ಯಾಂಪ್ ಇತ್ತು ಅಂದರೆ ಆವಾಗ ಅವ್ರಿಗೆ ಮನಸ್ಸಲ್ಲಿ ಬರುತ್ತೆ. ದಯವಿಟ್ಟು ನನ್ನಿಂದ ರಿಕ್ವೆಸ್ಟು. ಓಕೆ, ಎಲ್ಲರೂ ಧನ್ಯವಾದಗಳು.